ಪ್ರೀತಿಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರಗಳು. ವೀಕ್ಷಕ ಮಿತ್ರರೇ, ಇವತ್ತು ನಾವು ನಿಂಬೆ ಹಣ್ಣಿನಿಂದ ಮಾಡಬಹುದಾದಂಥ ಒಂದು ಸುಲಭವಾದಂಥ ವಶೀಕರಣ ವಿಧಾನವನ್ನು ತಿಳಿಸಿಕೊಡ್ತೀನಿ. ಹೌದು, ನೀವು ತುಂಬ ಕಷ್ಟಪಡದೆ ತುಂಬ ಸುಲಭವಾಗಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ನೀವು ಒಂದು ಬಲಿಷ್ಠವಾದ ವಶೀಕರಣ, ಇಷ್ಟಪಟ್ಟ ಸ್ತ್ರೀಯಾಗಲಿ ಇಷ್ಟಪಟ್ಟ ಪುರುಷ ಆಗಲಿ ಅಥವಾ ಗಂಡ ಹೆಂಡತಿ ಜಗಳ ಆಗಿ ಹೆಂಡತಿ ಮನೆ ಬಿಟ್ಟು ಹೋಗಿದ್ದರೆ ಅಥವಾ ಗಂಡ ಅಡ್ಡದಾರಿ ಹಿಡಿದಿದ್ದರೆ, ಗಂಡ ಜಾಸ್ತಿ ಕುಡಿತಾ ಇದ್ದರೆ ಅಂಥ ಕುಡಿತವನ್ನು ಬಿಡಿಸಲು, ಮತ್ತು ಹೆಂಡತಿ ಗಂಡನ ಮಾತು ಕೇಳ್ತಾ ಇಲ್ಲ, ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗಿರ್ತದೆ, ಎಲ್ಲ ಸಮಸ್ಯೆಗಳನ್ನು ನಿಮಗೆ ಪರಿಹಾರ ಮಾಡಿಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇರ್ತೀರ. ನಿಮಗೋಸ್ಕರ ಅಂತಲೇ ನಾನು ಒಂದು ನಿಂಬೆ ಹಣ್ಣಿನ ವಶೀಕರಣ ತಂತ್ರವನ್ನು ರೆಡಿ ಮಾಡಿದ್ದೇನೆ. 2 ಮೊಳೆಯನ್ನು ತೆಗೆದುಕೊಂಡು ಮತ್ತು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮಾಡಬಹುದಾದಂಥ ಇದು ಸುಲಭ ಮತ್ತು ಸರಳವಾದಂಥ ವಶೀಕರಣ ವಿಧಾನ. ಆದರೆ ಇದರ ಪ್ರಭಾವ ತುಂಬ ಬೀರುತ್ತೆ ನೀವು ಈ ಒಂದು ವಶೀಕರಣ ತಂತ್ರವನ್ನು ಮಾಡಿದ ಮೇಲೆ. ಹೌದು ನೋಡಿ, ಇದು ತುಂಬ ಸುಲಭವಾಗಿದೆ. ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ನಾನು ಹೇಳಿಕೊಡುವ ಮಂತ್ರವನ್ನು ನೀವು ಕೇವಲ 3 ಬಾರಿ ಪಠನೆ ಮಾಡಿ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸಿಕೊಡ್ತೀನಿ. ಈ ರೀತಿಯಾಗಿ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಬಲಗೈಯಲ್ಲಿ ನೀವು 3 ಬಾರಿ ಮಂತ್ರವನ್ನು ಹೇಳಬೇಕು. ಯಾರನ್ನು ವಶೀಕರಣ ಮಾಡ್ಕೊಳ್ತೀರಾ ಅವರ ಹೆಸರನ್ನು ಹೇಳಿ ಈ ಮಂತ್ರವನ್ನು ಸ್ಟಾರ್ಟ್ ಮಾಡಬೇಕು. ನಾನು ಇಲ್ಲಿ ಉದಾಹರಣೆಗೆ ಓಂ ಸುನೀತಾ ನನ್ನ ವಶವಾಗಲಿ, ಓಂ ಸುನೀತಾ ನನ್ನ ವಶವಾಗಲಿ ಅಂತ 3 ಬಾರಿ ಕೇಳ್ಕೊಳ್ತೀನಿ. ಗಟ್ಟಿಯಾಗಿ ನಿಂಬೆಹಣ್ಣನ್ನು ಹಿಡಿದುಕೊಂಡು ಒಳ್ಳೆಯ ಮನಸ್ಸಿನಿಂದ ಕೇಳಿಕೊಂಡರೆ ಬಿಟ್ಟು ಹೋದ ಹೆಂಡತಿ, ದೂರ ಆದ ಹೆಂಡತಿ ನಿಮ್ಮ ಹತ್ತಿರ ಬರ್ತಾರೆ, ಗಂಡ ಹತ್ತಿರ ಬರ್ತಾರೆ. ನಂತರ ನೀವು ಈ ರೀತಿಯಾಗಿ 3 ಬಾರಿ ಕೇಳಿಕೊಂಡು ನಂತರ ಏನು ಮಾಡಬೇಕಂತಂದರೆ, ಈಗ ನೀವು ತೆಗೆದುಕೊಂಡಿರುವಂಥ ಮೊಳೆಯನ್ನು ಆ ನಿಂಬೆ ಹಣ್ಣಿನ ಮೇಲೆ ನೀವು ಚುಚ್ಚಿಕೊಳ್ಬೇಕು. ಹೌದು, ಪೂರ್ತಿ ಒಳಗಡೆ ಹೋಗೋ ರೀತಿ ವಿಡಿಯೋದಲ್ಲಿ ಕಾಣಿಸುವ ರೀತಿ ನೀವು ಈ ಥರ ಮಂತ್ರವನ್ನು ಹೇಳಿ 3 ಬಾರಿ ಅವರ ಹೆಸರನ್ನು ಪಠಿಸಿ ಮನದಲ್ಲಿ ಅವರ ಒಂದು ಭಾವಚಿತ್ರವನ್ನು ನೆನೆಸಿಕೊಂಡು ಈ ರೀತಿಯಾಗಿ ಮೊಳೆಯನ್ನು ನೀವು ಚುಚ್ಚಿಕೊಂಡು ಈ ನಿಂಬೆ ಹಣ್ಣನ್ನು ಏನು ಮಾಡಬೇಕು ಅಂತಂದರೆ, ರಾತ್ರಿ ಮಲಗುವಾಗ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ನೆಮ್ಮದಿಯಿಂದ ಮಲಗಬೇಕು. ಅವರದೇ ಧ್ಯಾನ ಮಾಡ್ತಾ ಮಲಗಿದಾಗ ನೀವು ಬೆಳಗ್ಗೆ ಎದ್ದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ಹೌದು, ಬೆಳಗ್ಗೆ ನೀವು ಏಳುವ ಮುಂಚೆನೇ ನಿಮಗೆ ಒಳ್ಳೆಯ ಸುದ್ದಿ ಬಂದಿರುತ್ತದೆ. ಅಷ್ಟೊಂದು ಇದು ಪ್ರಭಾವಶಾಲಿಯಾದಂಥ ಒಂದು ವಶೀಕರಣ ವಿದ್ಯೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇದನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ. ದಯವಿಟ್ಟು ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಬೇಡಿ. ಗಂಡ ಹೆಂಡತಿ ದೂರ ಆಗಿದ್ದರೆ ಅಥವಾ ಗಂಡ ತುಂಬ ಕುಡಿತಾ ಇದ್ದರೆ ಅಂಥ ಒಂದು ಒಳ್ಳೆಯ ಕೆಲಸಗಳಿಗೆ, ಅವರನ್ನು ಕುಡಿತದಿಂದ ಬಿಡಿಸೋ ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಳಿ. ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿ ನೀವು ಬೆಳಗ್ಗೆ ಏಳುವಷ್ಟರಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ನಂತರ ನಿಮಗೆ ಸುದ್ದಿ ತಲುಪಿದ ಮೇಲೆ ನೀವು ಈ ಒಂದು ನಿಂಬೆ ಹಣ್ಣನ್ನು ಒಂದು ಒಳ್ಳೆಯ ಜಾಗಕ್ಕೆ, ಅಂದರೆ ನೀವು ಅದನ್ನು ಒಳ್ಳೆಯ ಜಾಗಕ್ಕೆ ಸೇರಿಸಬೇಕು. ಒಳ್ಳೆಯ ಜಾಗ ಅಂದರೆ ಇದನ್ನು ನಿಮ್ಮ ಮನೆಯ ಮುಂದೆ ಕಟ್ಕೊಳ್ಬೋದು. ಹೌದು, ನಿಮಗೆ ಒಳ್ಳೆಯದಾದ ಮೇಲೆ ಇದನ್ನು ನಿಮ್ಮ ಮನೆಯ ಮುಂದೆ ನಿಂಬೆಹಣ್ಣನ್ನು ಕಟ್ಟಿಕೊಂಡ್ಬಿಡಿ. ಧನ್ಯವಾದ.